Hi friends, today we are going to learn the Linux, the 6th semester, the paper 6. First of all, what are the features of Linux? Okay, so in this semester we are going to learn the Linux operating system. Linux is a family of open source Unix-like operating system where we have this thing. Okay, Unix like Linux is which is after the Unix, right? After Unix version we call it as Linux, which is our operating system based on Unix kernel. Okay, Linux uses Linux kernel, that's it. Some features added to Unix, we get Linux, right? An operating system kernel first releases on kernel ಅಂದ್ರೆ ಏನಿಲ್ಲ, ಇದು ಫಸ್ಟ್ ವರ್ಷನ್ನು ಅಂದರೆ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಮಾಡ್ತಕ್ಕಂಥ ಏನೇನು ಕೋಡಿಂಗ್ಸ್ ಇತ್ತು ಅದೆಲ್ಲ ಒಂದು ಸೆಟ್, ಅದನ್ನು ನಾವು ಕೆರ್ನಲ್ ಅಂತ ಹೇಳ್ತೀವಿ. ಬೈ ಲೈನಸ್ ಟೋರ್ವಾಲ್ಡ್ಸ್ ಯಾರು ಫಸ್ಟ್ ರಿಲೀಸ್ ಮಾಡಿದ್ದು? ಲೈನಸ್ ಟೋರ್ವಾಲ್ಡ್. Okay, Linux became more popular due to free for software foundation because it's open source. It is open source ಅಂದರೆ ಫ್ರೀ ಆಗಿ ನಿಮಗೆ ಸಿಗುತ್ತೆ. ಈಗ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ತಗೋಬೇಕಂದ್ರೆ ನೀವು ಇಷ್ಟು ಪೇ ಮಾಡಬೇಕು, ಇಷ್ಟು ಅಂತ ಫೀ ಇರುತ್ತೆ. ಇದು ಫ್ರೀ ಸಾಫ್ಟ್ವೇರ್ ಫೌಂಡೇಶನ್. ಇಟ್ಸ್ ಇಸ್ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಇದ್ದಾವೆ ಅಂದರೆ ಅವೆಲ್ಲ ಫ್ರೀ ಇರ್ತವೆ ಅಂತ. ಓಕೆ, ರೈಟ್. ಡ್ಯೂ ಟು ಹೈ ಕ್ವಾಲಿಟಿ ಡಿಸೈನಿಂಗ್ ಆಫ್ ಇಟ್ಸ್ ಕರ್ನಲ್, ರಿಲಯಬಿಲಿಟಿ ಅಷ್ಟೇ ಅಲ್ಲ, ಇದು ಸ್ಟೆಬಿಲಿಟಿ ಆ್ಯಂಡ್ ಮಾಡ್ಯುಲಾರಿಟಿ. ನಾವು ಅದನ್ನು ಹೇಗೆ ಬೇಕೋ ಅದನ್ನು ಹಾಗೆ ನಮಗೆ ನಮ್ಮ ಎನ್ವಿರಾನ್ಮೆಂಟಿಗೆ ತಕ್ಕಂತೆ ನಾವು ಅದನ್ನು ಸೆಟ್ ಮಾಡ್ಕೋಬೋದು. ಈಸಿ ಕಾನ್ಫಿಗರಬಿಲಿಟಿ. ಓಕೆ, ಇಟ್ ಈಸ್ ಮೋಸ್ಟ್ ಯೂಸ್ಡ್ ಇನ್ ಆಪರೇಟಿಂಗ್ ಸಿಸ್ಟಮ್ಸ್ ಫಾರ್ ವರ್ಕ್ ಸ್ಟೇಷನ್ಸ್ ಆ್ಯಂಡ್ ಸರ್ವರ್ಸ್ಗಂತೂ ತುಂಬ ಯೂಸ್ ಆಗುತ್ತೆ. ವರ್ಕ್ ಸ್ಟೇಷನ್ಸ್ ಅಂದರೆ ಬೇರೆ ಬೇರೆ ಕಡೆ ಸರ್ವರಿಂದ ಸರ್ವ್ ವರ್ಕ್ ಸ್ಟೇಷನ್ಸ್ ಅಂದರೆ ನೀವು ಆಫೀಸ್ ವರ್ಕ್, ಪಿ ಸಿ ಪರ್ಸನಲ್ ಕಂಪ್ಯೂಟರ್ಗೆ ನಾವು ವರ್ಕ್ ಸ್ಟೇಷನ್ಸ್ ಅಂತ, ತುಂಬ ಪಿ ಸಿಗಳಿದೆ, ಅದನ್ನು ಒನ್ ವರ್ಕ್ ಸ್ಟೇಷನ್ ಅಂತ ಹೇಳ್ತೀವಿ. ಓಕೆ, ರೈಟ್. ಲಿನಕ್ಸ್ ಈಸ್ ಇನ್ಎಕ್ಸ್ಪೆನ್ಸಿವ್, ಆಫ್ ಕೋರ್ಸ್ ಇಟ್ ಈಸ್ ಫ್ರೀ. ಲಿನಕ್ಸ್ ಈಸ್ ಫಾಸ್ಟ್, ಸ್ಟೇಬಲ್ and open source, free. Okay, so Linux is inexpensive. ಯಾಕೆ ಅಂದರೆ all versions of Linux may be freely downloaded from the web. ಇದನ್ನು ನಾವು ಫ್ರೀಯಾಗಿ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಇನ್ಸ್ಟಾಲ್ ಮಾಡ್ಕೋಬೋದು. ಈಗ ನಾವು ಲಿನಕ್ಸ್ ವಿ ಹ್ಯಾವ್ ಉಬಂಟು, ನಮ್ಮ ಸಿಸ್ಟಮ್ಗಳಲ್ಲಿ, ನಮ್ಮ ಕಾಲೇಜ್ ಸಿಸ್ಟಮಲ್ಲಿ ನಾವು ಉಬಂಟು ಆಪರೇಟಿಂಗ್ ಸಿಸ್ಟಮ್ ಹಾಕಿ, ವಿಚ್ ಈಸ್ ಆಲ್ಸೋ Linux, ಒಂದು ವರ್ಷನ್ ಆಫ್ Linux. ಓಕೆ, ಆರ್ ಪ್ಯಾಕೇಜ್ಡ್ ವರ್ಷನ್ಸ್ ಆಫ್ Linux ಮೇ ಬಿ ಪರ್ಚೇಸ್ಡ್ ಆನ್ಲೈನ್ ಫಾರ್ ಲೆಸ್ ಪ್ರೈಸ್. ಕಡಿಮೆ ರೇಟ್ಗೂ ಸಿಗುತ್ತೆ, ಕೆಲವೊಂದು ಪೇಯ್ಡ್ ವರ್ಷನ್ಸ್ ಇದೆ. ಓಕೆ, ಇನ್ ಅಡಿಷನ್ ದ ಸಾಫ್ಟ್ವೇರ್ ಮೇ ಬಿ ಲೀಗಲಿ ಶೇರ್ಡ್ ವಿತ್ ಯುವರ್ ಫ್ರೆಂಡ್ಸ್. ಇದನ್ನು ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಅವರು ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಇನ್ ಅಡಿಷನ್ ವೆನ್ ದ ಟೈಮ್ ಕಮ್ಸ್ ಟು ಅಪ್ಗ್ರೇಡ್ ಆಪರೇಟಿಂಗ್ ಸಿಸ್ಟಮ್, ದ ಲಿನಕ್ಸ್ ಅಪ್ಗ್ರೇಡ್ ವುಡ್ ಬಿ ಫ್ರೀ. ನೀವು ಆಪರೇಟಿಂಗ್ ಸಿಸ್ಟಮ್ ಅಪ್ಗ್ರೇಡ್ ಮಾಡ್ಕೋಬೇಕು, ನೆಕ್ಸ್ಟ್ ವರ್ಷನ್ಗೆ ಹೋಗಬೇಕು ಅಂದರೆ ಫ್ರೀಯಾಗಿ ಅಪ್ಗ್ರೇಡ್ ಮಾಡ್ಕೋಬೋದು. ಈಗ 20.04 ಇದೆ, ಬಂಟು 20.04 ಇದೆ, ಅದನ್ನು ನೀವು ಅಪ್ಗ್ರೇಡ್ ಮಾಡ್ಕೋಬೋದು. ನಿಮ್ಮಲ್ಲಿ 18 ಇದ್ದರೆ ಅದು ಅಷ್ಟಕ್ಕೆ ಅದೇ ಡೌನ್ಲೋಡ್ ಆಗುತ್ತೆ, ಅಪ್ಡೇಟ್ಸು ಮತ್ತು ಅಪ್ಗ್ರೇಡ್ ಆಗುತ್ತೆ. 20.0 ಅಂತ 04 ಅಂತ ನಿಮಗೆ ಇದರಲ್ಲಿ ಬರುತ್ತೆ. ಓಕೆ, ಸೊ ಆಲ್ಮೋಸ್ಟ್ ಸಮ್ ಆಫ್ ದೆಮ್ ಆರ್ ಮೇಡ್ ಪೇಯ್ಡ್ also, that not much, so free almost. Okay, Linux is fast on old systems such as the 86 processors. Even now ಹಳೆ ಪ್ರೊಸೆಸರ್ಸ್ ಮೇಲೆ ಕೂಡ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಬೋದು. ವಿಚ್ ವಿ ಕ್ಯಾನ್ ಪಾಪ್ಯುಲರ್ಲಿ ಇನ್ ಲೇಟ್ 1980s ಇರ್ತಕ್ಕಂಥ ಸಿಸ್ಟಮಲ್ಲಿ ಕೂಡ ಇನ್ಸ್ಟಾಲ್ ಮಾಡಿ ರನ್ ಮಾಡ್ಬೋದು. This is because Linux programs are very efficient and lean. Okay,
because there is a technology that it uses is a virtual memory. Okay, when you run an application, it makes virtual memory. That's the beauty of this. Okay, they use it uses few resources as possible, and unlike Windows, ರಿಸೋರ್ಸಸ್ನ ಕಮ್ಮಿ ಯೂಸ್ ಮಾಡಿಕೊಂಡು, ಅಂದರೆ ಹಾರ್ಡ್ ಡಿಸ್ಕ್ ಆಗಲಿ ಮೆಮೊರಿ ಸ್ಪೇಸ್ ಆಗಲಿ ಕಡಿಮೆ ಯೂಸ್ ಮಾಡಿಕೊಂಡು ಕೆಲಸ ಮಾಡುತ್ತೆ. ಲಿನಕ್ಸ್ ಪ್ರೋಗ್ರಾಮ್ಸ್ ಯೂಸ್ ಲಿಟಲ್ ಗ್ರಾಫಿಕ್ಸ್ ಕೂಡ ಕಡಿಮೆ ಯೂಸ್ ಮಾಡುವಂಥ ಎಫಿಷಿಯನ್ಸಿ ಹೊಂದಿದೆ. ಯಾಕೆಂದರೆ ದೇ ಆರ್ ಡಿಸೈನ್ಡ್ ಲೈಕ್ ದಟ್, ದೇ ಆರ್ ಪ್ರೋಗ್ರಾಮ್ಡ್ ಲೈಕ್ ದಟ್. ಓಕೆ, graphics can slow a system's response time. Okay, making it slower than it truly is. ಕೆಲವೊಂದು ಗ್ರಾಫಿಕ್ಸ್ ಸ್ಲೋ ಆಗ್ಬೋದು, ಯಾಕೆಂದರೆ ಸಿಸ್ಟಮ್ಸ್ ರೆಸ್ಪಾನ್ಸ್ ಟೈಮು ಕಡಿಮೆ ಇದ್ದಾಗ ಮಾತ್ರ. ಇಲ್ಲಾಂದರೆ ಸಿಸ್ಟಮ್ ಪ್ರೊಸೆಸರ್ ಸ್ಲೋ ಇದ್ದರೆ ಮಾತ್ರ, ಇಲ್ಲಾಂದರೆ ಅದು ಆ್ಯಸ್ ಯೂಸ್ವಲ್ ಫಾಸ್ಟಾಗಿರುತ್ತೆ. ಲಿನಕ್ಸ್ ಮೇ ನಾಟ್ ಬಿ ಪ್ರೆಟಿ ಫಾರ್ ಯೂಸರ್ಸ್ ಬಟ್ ಇಟ್ಸ್ ಫಾಸ್ಟ್. ಕೆಲವರಿಗೆ ಇದು ಯೂಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬಟ್ ಇಟ್ಸ್ ಫಾಸ್ಟ್. ಲಿನಕ್ಸ್ ಈಸ್ ಸ್ಟೇಬಲ್. ದ ಲಿನಕ್ಸ್ ಕೋಡ್ ಈಸ್ ವೆಲ್ ರಿಟರ್ನ್. ಯಾಕೆ ಸ್ಟೇಬಲ್ ಅಂದರೆ increases both speed at which Linux runs and stability of the operating system is much higher, more secured. Okay, Linux is highly impossible to crash ಆಗೋ ಚಾನ್ಸಸ್ ತುಂಬ ಕಡಿಮೆ, ಅದಕ್ಕೆ ಸ್ಟೇಬಲ್ ಅಂತ ಹೇಳ್ತೀವಿ. If an application crashes, you can simply remove the program from memory to restart your computer. ಓಕೆ, ಈ ಯಾವುದಾದ್ರೂ ಕ್ರ್ಯಾಶ್ ಆಯಿತು ಅಂದರೆ ಮತ್ತೆ ನೀವು ರೀಸ್ಟಾರ್ಟ್ ಮಾಡಿದಾಗ ಮತ್ತೆ ರಿವೋಕ್ ಮಾಡ್ಕೊಳ್ಳುತ್ತೆ. ಆ ಫೀಚರ್ಸ್ ಅದರಲ್ಲಿದೆ. ದಿಸ್ ಈಸ್ ಒನ್ ಆಫ್ ದಿ ರೀಸನ್ ವೆಬ್ ಹೋಸ್ಟಿಂಗ್ ಪ್ರೊವೈಡರ್ಸ್ ಕ್ಯಾನ್ ಗ್ಯಾರಂಟಿ 99.9% ಅಪ್ ಟೈಮ್ ಯೂಸಿಂಗ್ ಲಿನಕ್ಸ್ ಸರ್ವರ್ಸಲ್ಲಿ ತುಂಬ ಯೂಸ್ ಆಗುತ್ತೆ, ಬಿಕಾಸ್ ಇಟ್ಸ್ ಅ ಸ್ಟೆಬಿಲಿಟಿ ಟು ರನ್. ಓಕೆ, ಕ್ರ್ಯಾಶ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಓಕೆ, ಓಪನ್ ಸೋರ್ಸ್ ಸಾಫ್ಟ್ವೇರ್ ಫ್ರೀ. ದಟ್ಸ್ ವಾಟ್. It's open source, it's available in the web. Average users do not have any difference with this feature, but okay, ಬೇರೆ ಎಲ್ಲ ಅಪ್ಲಿಕೇಶನ್ಸ್ ನೀವು ರನ್ ಮಾಡೋದು ವಿಂಡೋಸ್ ಪೇಯ್ಡ್ ವರ್ಷನ್ಸ್ ನೋಡಿದ್ರೆ ಮತ್ತು ಇದರಲ್ಲಿ ಯೂಸ್ ಮಾಡ್ತಕ್ಕಂಥ ಅಪ್ಲಿಕೇಶನ್ಸ್ ನೋಡಿದ್ರೆ ಅಂತ ಏನು ಡಿಫ್ರೆನ್ಸ್ ಇರಲ್ಲ. ಡೆವಲಪರ್ಸ್ ಕ್ಯಾನ್ ಅವೈಲ್ ದಿ ಸೋರ್ಸ್ ಕೋಡ್ ಆಫ್ ದಿ ಲಿನಕ್ಸ್ ಕರ್ನಲ್, ಟೆಸ್ಟ್ ಇಟ್ ಆ್ಯಂಡ್ ಮೇ ಆಲ್ಸೋ ಮಾಡಿಫೈ ಇಟ್ ರಿಕ್ವೈರ್ಡ್. ಯಾವ್ದು ಬೇಕಾದ್ರೂ ನಾವು ಅದನ್ನು ಮಾಡಿಫೈ ಮಾಡ್ಕೋಬೋದು ಹೇಗೆ ಬೇಕೋ ಹಾಗೆ. ದಟ್ ಈಸ್ ವಾಟ್ ಮಾಡ್ಯುಲಾರಿಟೀಸ್. ದಿಸ್ ಪ್ರೋಸೆಸ್ ಹೆಲ್ಪ್ಸ್ ಟು ಎನ್ಶ್ಯೂರ್ ದಟ್ ದಿ ಫೈನಲ್ ರಿಲೀಸ್ ಆಫ್ ದಿ ಕರ್ನಲ್ ಈಸ್ ಆಸ್ ವೆಲ್ ರಿಟನ್ ಆಸ್ ಪಾಸಿಬಲ್. ಓಕೆ, ದಟ್ಸ್ ವಾಟ್ ಫಾರ್ ದಿಸ್ ಸೆಷನ್. ಯು ಕ್ಯಾನ್ ಗೋ ಥ್ರೂ ದಿ ಥಿಂಗ್ಸ್ ಆ್ಯಂಡ್ ಡೂ ದ ಅಸೈನ್ಮೆಂಟ್ ವಿಚ್ ಐ ವಿಲ್ send you through the group, right? Thank you.